ಎಲ್ಲಿದೆ ಮಗ? ಮನೇಲಿದ್ದೀನಿ ಮಗ. ಏನು ಸಮಾಚಾರ? ಏನಿಲ್ಲ, ನಾಳೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕಾಗಿತ್ತು. ನಾಳೆ ಅಪ್ಪಿದ್ರೆ ಬಾ ಮಗ, ಹೋಗೋಣ. ಜೈ ಮಹದೇಶ್ವರ. ನಾಳೆ ಆಗಲ್ಲ ಮಗ, ನನಗೆ ಸ್ವಲ್ಪ ಕೆಲಸ ಐತೆ, ಬರೋಕ್ಕಾಗೋದಿಲ್ಲ. ನೀನೇ ಹೋಗ್ಬಾ, ಹೋಗಿ ಚೆನ್ನಾಗಿ ಪೂಜೆ ಮಾಡಿಸ್ಕೊಂಬ. ಹಂಗೆ ನನ್ನ ಹೆಸರಲ್ಲೂ ಅರ್ಚನೆ ಮಾಡಿಸೋದು ಮರಿಬೇಡ ಮಗ. ಆಯ್ತು ಮಗ, ಓಕೆ ಬಾಯ್. ಹಾಯ್, ಎಷ್ಟಿತ್ತು? ಟಾಟಾ ಬಾಯ್. ಲೋಕಣ್ಣ, ಎಣ್ಣೆ ತರಿಸೋ, ಎಣ್ಣೆ ಎಲ್ಲ ಖಾಲಿ ಆಗೈತಿ. ಮಗನ್ ದುಡ್ಡು ₹1 ಇಲ್ಲ, ಎಲ್ಲ ತಂದು ಕೊಡ್ಲಿ. ಲಾಸ್ಟ್ ಖಾಲಿ ಆಗಿತ್ತು. ಸಾಕು ಬಿಡೋ ಎಣ್ಣೆ. ಎಲ್ಲ ಎಣ್ಣೆ ಖಾಲಿ, ಎಣ್ಣೆ ತರಿಸೋ ಲೋಕಣ್ಣ. ನಾನೇನ ದುಡ್ಡೆಲ್ಲ ಖಾಲಿ. ಏನರಲ್ಲಿ ಏನ್ರಿ ಎಷ್ಟರಲ್ಲಿ? ಇನ್ನು ಒಂದು ತರಿಸೋ ಸಾಕು. ಆಗಿಲ್ಲ ಬಂತ ಮಗ ಕುರಿ. ಮೇಲ ಫುಲ್ಲೇನಾ? ಅಣ್ಣ ಖಾಲಿ ಆಗತ್ತೆ, ಎಣ್ಣೆ ತರಿಸೋಣ. ಇವಾಗ ಸಾಕು ಬಿಡು, ಎಣ್ಣೆ ಫುಲ್ ಆಗಿದೆಯಾ, ಇನ್ನೆಲ್ಲಿ ತರ್ಸೋಣ? ಯಾವ ಗಾಡಿನೂ ಬರ್ತಿಲ್ಲಲ್ಲ. ಯಾವುದೊಂದು ಗಾಡಿ ಬರ್ತಿದೆ. ಯಾವುದೋ ಬಂದ್ ಕಾಣ ಕುರಿ. ಬಡಿಯ ಬರ್ರ, ಕಟ್ಟಿ ದುಡ್ಡು ಹಾಕ್ತಾವೆ. ಯಾವ್ದಲ್ಲ ಇದು? ಬನ್ನೂರು ಕುರಿ ಬಂದ್ ಕಾಣ ಯಾವ್ದೋ ಕುರಿ. ಬಡಿಯ ಬರ್ರ, ಯಾರ ಕಟ್ಟಿ ದುಡ್ಡು ಹಾಕ್ತಾ ಬರ. ಯಾರ ಅವನಲ್ಲಿ? ಇದು ಬನ್ನೂರು ಕುರಿ. ಅದೇ ಪಟ್ಲಿ ಕಾಣ ಇದು. ಅಣ್ಣ ನಾನು ತೆಗಿಯೋಣ. ತಡ್ರ 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 ತಡ್ರ. ತರ ಏನ್ ತರ ಹೊಡಿರ. ಬನ್ನೂರು ಕುರಿ ಯಾರು ಎರಡು ಕೊಡಂಗಾರ ಯಾರ ಕುರಿ? ಏಯ್, ಆನೇನು ಹಳ್ಳಕ್ಕಾಗ ಜಾಗ ಇದೆ ಕಾಣ. ಹಳ್ಳಕ್ಕೆ ನಾನು ಬಿಡ್ತೀನೋ ನೀವು ಬಿಡ್ತೀರಾ? ಈಗ ನೋಡೋಣ ಬರ್ರ. ಈಗ ಗೊತ್ತಾಯ್ತೇನ್ರೋ ಹಳ್ಳಕ್ಕೆ ಬಿದ್ದಿದ್ದು
ಆನೇನೋ ಅಥವಾ ನೀವಂತ. ಬ್ರೋ ತುಂಬ ಥ್ಯಾಂಕ್ಸ್ ಬ್ರೋ. ನನ್ನ ಚಪ್ಪಲಿ ಎಲ್ಲ ಕಿತ್ತಾಕಿ ದುಡ್ಡೆಲ್ಲ ಎತ್ಕೊಂಡು ಹೋಗ್ತೀರಾ? ನಾನು ದುಡ್ಡು ಫೋನ್ ಕೊಡ್ರಾ ಬ್ರೋ? ನನ್ನ ದುಡ್ಡು ಫೋನ್ ಬ್ರೋ. ಏಯ್, ಯಾವ ಒಂದು ದುಡ್ಡು ಮೊಬೈಲ್ ತೊಗೊಂಡೋದು ಮರ್ಯಾದೆಯಿಂದ ಕೊಡ್ರ. ಏಯ್, ಎಲ್ಲ ನನ್ನ ದುಡ್ಡು ಫೋನಾ? ಬ್ರೋ ಎಲ್ಲ ಕರೆಕ್ಟ್ ಇದೆ ಬ್ರೋ. ಓಕೆ ಶಿವು, ಸಮಾಜದಲ್ಲಿ ಈ ಥರ ಪುಡಿ ರೋಡಿಗಳೆಲ್ಲ ಸಿಗ್ತಾ ಇರ್ತಾರೆ. ಇವರಿಗೆ ಯಾವ ಥರ ಹೆದರ್ಕೋಬಾರ್ದು, ಧೈರ್ಯಕ್ಕೆ ಫೇಸ್ ಮಾಡೋಕು. ಕಮಾನ್. ಶಿವು, ಯಾಕೋ ಏನಾಯ್ತು? ಇಷ್ಟೊಂದು ಗಾಬರಿ ಇಲ್ಲಿದ್ದೆವು, ಏನಾಯ್ತು? ಬ್ರೋ ನಿಮ್ಮನ್ನೆಲ್ಲ ಕಡೆ ಹುಟ್ಟಿದೆ ಬ್ರೋ. ಅಲ್ಲಿ ದೇವ ಯಾ ದೇವ ನನಗಿನ್ ಬರ ಬ್ರೋ. ಬೇಡ ಬನ್ನಿ ಬ್ರೋ. ನನಗಿನ್ ಬರೋ ಬನ್ನಿ ಬ್ರೋ. ಬೇಡ ಬಾ ಬ್ರೋ. ಬ್ರೋ ಬೇಡ ಬನ್ನಿ ಬ್ರೋ. ಬ್ರೋ ನನಗಿನ್ ಬರೋ ಶಿವು. ಇಷ್ಟು ದೊಡ್ಡ ಬಂಗ್ಲೆನಾ ಬ್ರೋ? ನಾವು ಇವತ್ತಿಲ್ಲೇ ಮಾಡ್ಕೋಬೇಕಾ? ನನಗೆ ಯಾಕೋ ತುಂಬ ಭಯ ಆಗ್ತೈತೆ ಬ್ರೋ. ಬಂದ್ಬಿಡು, ಹೋಗ್ಬಿಡ. ಏನ ಶಿವು, ಈ ಕಾಲದಲ್ಲೂ ದೆವ್ವ ಗಿವ್ವ ಅಂತ ಹೆದರ್ಕಂತಿಲ್ಲ. ನಾನಿದ್ದೀನಿ, ಧೈರ್ಯವಿದೆ. ಇವತ್ತು ರಾತ್ರಿ ಹೆಂಗೆ ಉಳ್ಕೊಂಡು ಬೆಳಗ್ಗೆ ಇದ್ದವನು ಬಾ. ಸರ್ ಇಲ್ಲಿ ಉಳ್ಕೊಳಕ್ಕೆ ರೂಮ್ ಏನಾದ್ರು ಖಾಲಿ ಇದಾವೆ ಸರ್? ಯಾರು ರೂಮಿಲ್ಲ, ಇಲ್ಲ ನೆಲ್ಲ ಹೋಗಿ ಬಿಟ್ಕೊಂಡ್ಬಿಟ್ರಿ.
ಬ್ರೋ ಎದ್ದೇಳಿ ಬ್ರೋ. ನಾವೆಲ್ಲಿದೀವಿ ನೋಡಿ ಬ್ರೋ. ಎದ್ದೇಳಿಸ್ತಿದ್ಯಾ? ಎದ್ದೇಳಿ ಬ್ರೋ. ನಾವೀಗ ಎಲ್ಲಿದೀವಪ್ಪ? ಅದನ್ನೇ ಬ್ರೋ ನಾನು ಹೇಳ್ತಿರೋದು. ನಾವು ಮಲಗಿದ್ದು ದೊಡ್ಡ ಬಿಲ್ಡಿಂಗ್ ನಲ್ಲಿ. ಇಲ್ಲಿಗೆ ಹೇಗ್ ಬಂದ್ವಿ? ಹೌದಲ್ವಾ? ಸರಿ, ಹೊರಡೋಣ. ಶಿವು, ಮೊದಲು ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಸರಿ ಬಾ ಬ್ರೋ. ನಾನು ಹೇಳ್ದೆ ಬ್ರೋ, ಇದೆಲ್ಲ ದೆವ್ವ ಭೂತಗಳು ಕಾಟ ಅಂತ. ನೀವು ಕೇಳಲಿಲ್ಲ. ನಾವಿದ್ದಿದ್ದು ಅದ್ಯಾವುದೋ ದೊಡ್ಡ ಬಿಲ್ಡಿಂಗ್ ನಲ್ಲಿ. ಬಂದ್ ಮಲಗಿರೋದಿಲ್ಲೆಲ್ಲೋ. ನಮ್ಮ ಬೈಕ್ ಎಲ್ಲಿದೆ ಗೊತ್ತಾಗ್ತಿಲ್ಲ. ಬನ್ನಿ ಬ್ರೋ, ಹೋಗ್ಬಿಡೋಣ ಬನ್ನಿ ಬ್ರೋ. ಇರ್ಲಿ ಬಿಡೋ ಶಿವು, ಫಸ್ಟ್ ನಾವು ಇಲ್ಲಿ ಫ್ರೆಶ್ ಅಪ್ ಆಗೋಣ, ಆಮೇಲೆ ಮುಂದೆ ನೋಡೋಣ. ಯಾರೇ ನೀವು? ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು. ಮಧ್ಯರಾತ್ರಿ ದಾರಿ ತಪ್ಪು ಬಂದ್ಬಿಟ್ಟಿವಿ. ಎಲ್ಲಿ ಹೋಗ್ಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇಂಥ ಜಾಗದಲ್ಲೆಲ್ಲ ಬರಬಾರ್ದು. ಈ ಜಾಗ ಸರಿ ಇಲ್ಲ. ಇಲ್ಲಿಂದ ಹೋಗ್ರಿ. ನಮ್ಮ ಬೈಕ್ ಬೇರೆ ಕಾಣಿಸ್ತಾ ಇಲ್ಲ. ನೀವೇನಾದ್ರೂ ನೋಡಿದ್ರಾ? ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ರೋಡಲ್ಲಿ ಒಂದ್ ಬೈಕ್ ಬಿದ್ದಿದೆ. ಅದ್ ನಿಮ್ದೇ ಇರ್ಬೇಕೇನೋ, ಹೋಗಿ ನೋಡಿ. ಹೌದು ಬ್ರೋ, ನಾನು ಎಷ್ಟು ಹೇಳಿದ್ರು ನೀವು ನಂಬಲೇ ಇಲ್ಲ. ನಿಮ್ಗಾದ್ರೂ ಗೊತ್ತಾಯ್ತಾ ಬ್ರೋ? ಏನೋ ನಮ್ಮ ಗಾಡಿ ಇಲ್ಲೇ ಬಿದ್ದಿದ್ದು. ಅವತ್ತು ಹೇಳ್ದೆ ಬ್ರೋ, ನೀವು ನಮ್ಮ ಮಾತು ಕೇಳಲೇ ಇಲ್ಲ. ಹೌದು, ಇದೆಲ್ಲ ನಿಜ ಇರಬೇಕು. ಬಾರೋ, ಎತ್ಕೊಳ್ಳೋ ಗಾಡಿ. ಕಮ್ಮನ್ ಸ್ವಲ್ಪ ಶಿವು, ನನ್ನ ಡ್ರೆಸ್ ಎಲ್ಲ ತುಂಬ ಗಲೀಜಾಗಿದೆ. ಇಲ್ಲಿ ಯಾವ್ದಾದ್ರು ಹತ್ರ ಯಾವ್ದಾದ್ರು ರೂಮ್ ಇದೆಯಾ? ನಾನು ಡ್ರೆಸ್ ಚೇಂಜ್ ಮಾಡ್ಬೇಕಾಯ್ತು. ಅಲ್ಲಿ ಒಂದು ತೋಟ ಕಾಣ್ತಿದೆ, ಹೋಗೋಣ. ಸರಿ, ಹೋಗೋಣ.
ಯಾರು ನೀವು? ನನ್ನನ್ನು ಯಾಕೆ ಬಳಸ್ತಾ ಇದ್ದೀರಾ? ನೀವು ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಿದ್ದೀರಿ, ಅದಕ್ಕೆ ನಾವು ನಿಮ್ಮನ್ನು ಪಾಲಿಸ್ತೀವಿ. ಆತ್ಮಹತ್ಯೆ? ನಾನೇನು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಡಲಿಲ್ವೇ? ಇಲ್ಲ, ಕೂತಿದ್ದೆ. ನೀವು ಕಾಡಲ್ಲಿ ಒಬ್ಬರೇ ಇರ್ತೀರಲ್ಲ, ನಿಮ್ಗೆ ಭಯ ಆಗಲ್ವಾ? ಭಯನ? ನನಗೆ ಭಯ ಆಗಲ್ಲ. ಈ ಕಾಡೇ ನನಗೆ ವಾಸಸ್ಥಳ, ಕಾಡೇ ನನಗೆಲ್ಲ. ನಿಮಗೆ ಎಲ್ಲ ಸಂಬಂಧಿಕರು ಇದ್ದಾರೆ ಅಂತ ಹೇಳ್ತೀರಾ, ಮತ್ತು ಈ ಕಾಡಲ್ಲಿ ಬಂದು ಯಾಕೆ ಜೀವನ ಮಾಡ್ತಿದ್ದೀರಾ? ಏನು ನಿಮ್ಮ ಕತೆ? ನಾವು ಅನುಕೂಲಸ್ಥ ಕುಟುಂಬದಿಂದ ಬಂದವರು. ನಾನು ನಗರಸಭೆಗೆ ಈ ಸೊತ್ತು ಹೇಳಿದ್ರು ಬರೀ ಡಿಲೇ ಆಗ್ತಾವೆ ಕೆಲಸ. ನಾವು ಮಾತಾಡಿಸ್ತಾಣ ಸ್ವಲ್ಪ ಜೋರ ಧಮಕಿ ಆಗ್ತದೆ ಅಣ್ಣ. ಈಗ ಅವ್ರಿಗೆ ಫೋನ್ ಮಾಡ್ತೀರಣ್ಣ? ನಾವು ಒಂದು ವಾರದಿಂದ ಆಟಾಡಿಸ್ತಾನೆ ಇದ್ದಾರಣ್ಣ. ಅವ್ನಿಗೆ ಇವತ್ತು ಹೋಗಿ ಜೋರ ಧಮಕಿ ಹಾಕ್ತೀನಣ್ಣ. 4 ಗಂಟೆ 4:15 5 ಗಂಟೆಗೆ ಬಾ ಅಂತ ಹೇಳಿದ್ದಾನೆ. ನೋಡ್ತಾನೆ ಇದ್ದೀನಿ. ನಮಸ್ಕಾರ. ಏನಿದೆ ಹೊಡೆದೆ? ಒಂದು ನಿಮಿಷ ಇರೋ ಮಾಡ್ತೇನೆ. ಯಾರ್ದು ಇದು? ಅಣ್ಣ ಇದು ಮಾಂಗಲ್ಯ ಸೂತ್ರ ಕೊಟ್ಟು ನೋಡೋಣ. ಇನ್ನೇನಾಯ್ತಾ ಇದು? ಬಳೆ ನಾ ಬಳೆ ಇದೆ ಇದು 4 ಬಳೆ ಇದೆ. ಒಂದೊಂದು ಕೂಡ ನೋಡೋಣ, ಬರಾಮ್ ನೋಡೋಣ. ಇನ್ನೇನಾ ಅಣ್ಣ? ಇನ್ನೂ ಇದು ಅಣ್ಣ, ಬೆಂಡಲ್ಲಿ ಇದು ತೆಗಿ ನೋಡಲಿ ಅಣ್ಣ, ನೋಡಲಿ. ಇಲ್ಲ ಹೊತ್ತಿದ್ದಂಗೆ ಅಣ್ಣ. ಎಷ್ಟು ಬೇಕು ಕಾಸು? ಅಷ್ಟು ಬರಲ್ಲ ಇದಕ್ಕೆ. ಅಷ್ಟು ಬರಲ್ಲ ಅಣ್ಣ ಹೇಳ್ತಾರೆ, ಅಷ್ಟು ಬರಲ್ಲಂತೆ. ಎಷ್ಟು ಬೇಕಾದ್ರೆ ನೋಡಿ ಇಸ್ಕೊಂಡು ಹೋಗ. 3 ಲಕ್ಷ ಕೊಡ್ತೀನಿ ನೋಡು. ಇಲ್ಲ 3 ಲಕ್ಷ ಅಷ್ಟೇ. ಮೂವನ್ನ ಹೇಳು. ಹೆಂಗ ಬೇಕಾ ಬೇಡ ಅಣ್ಣ? ಕಾಸು ಅಣ್ಣ, ಅದು ಹುಷಾರಾಗಿಡಪ್ಪ. ಮಾತಾಡ್ತೀನಿ ಒಂದು ನಿಮಿಷ ಗೊತ್ತಾಗ್ತದೆ. ಆಯ್ತಾ? ಮಾತಾಡ ಅಲ್ಲ ಹಾಂ. ಯಾವತ್ತು ರಿಟರ್ನ್ ಮಾಡ್ತೀಯಾ? ಅಣ್ಣ ಅದಕ್ಕೆ ಬೇಗ ಕರೆಕ್ಟಾಗೆ ಬಡ್ಡಿ ಅದೇನೈತೆ ಅಣ್ಣಯಿಂದ ಅದೇನೈತೆ ತಂದು ಕೊಡ್ಬೇಕು ನೋಡು. ಇಲ್ಲಾಂದ್ರೆ ಗೊತ್ತಲ್ಲ. ತಿಂಗಳ ಬಡ್ಡಿ ಕರೆಕ್ಟಾಗಿ ಬಂದ್ಬಿಡ್ಬೇಕು ಅಷ್ಟೇ. ಹೇಳಿ ವಿಚಾರ. ಲೇ ಸಂತೋಷ್, ಏನು ದೊಡ್ಡಪ್ಪ? ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ರು. ತಂಗಿ ಮದುವೆ ಹತ್ರ ಬಂದೈತೆ. ನಾವು ಎಷ್ಟು ಹೇಳಿದ್ರಿ ಕೇಳೋದಿಲ್ಲ ದೊಡ್ಡಪ್ಪ. ನೀವು ಹಿಡಿದಿದ್ದೆ ಆಟ, ಹುಡುಕಿದ್ರು ಕೈ ಸಿಗೋದಿಲ್ಲ. ಸಿಕ್ಕಾಗ ಹೇಳ್ತೀನಿ. ಹೊಡೆಯೋ ಬಿಡಿಸ್ಕೊಡ್ರಿ. ಏನು ಉಳೋರು ಏನು ಕಟ್ತಾರೆ, ಜವಾಬ್ದಾರಿನೇ ಇಲ್ಲ. ಸೂರ್ಯ, ನನ್ನ ಮಾತು ಕೇಳು. ಇನ್ನೂ ಸ್ವಲ್ಪ ದಿವಸ ಟೈಮ್ ಕೊಡು. ನಿನ್ನ ಒಡವೆ ಎಲ್ಲ ಕಳಿಸ್ಕೊಡ್ತೀನಿ. ಇಲ್ಲ ಕಣ. ಅಮ್ಮ ನನ್ನ ಮೇಲೆ ತುಂಬ ಬೇಜಾರಾಗ್ಬಿಟ್ಟಿದ್ದಾಳೆ. ಊಟಕ್ಕೆ ಕೂತ್ಕೊಂಡಿಟ್ಟು ಗಂಟಲು ಹಿಡಿತಾ ಇಲ್ಲ ಕಣ. ಬೇರೆ ನನ್ನ ತಂಗಿ ಮದುವೆಗಂತ ಇಟ್ಟಿದ್ದು ಒಡವೆ ಕಣ ಅದು. ಈಗ ಏನಾದರೂ ಜಲ್ದಿ ಬಿಡಿಸ್ಕೊಡ್ಲಿಲ್ಲ ಅಂತಂದರೆ ನಾನು ಮನೆಯಿಂದ ಹೊರಗಾಚೆ ಹಾಕ್ಬಿಡ್ತಾರೆ. ಬಿಸ್ನೆಸ್ ಮಾಡ್ತೀನಿ ಅಂತಂದು ನನ್ನ ತಂಗಿ ಒಡವೆ ಇಸ್ಕೊಂಡಿದ್ದ ಸುಳ್ಳು ಹೇಳಿ. ನನ್ನ
ತಂಗಿ ಮದುವೆ ಆಗೋರು ತುದಿಗಾಲಲ್ಲಿ ಇದ್ಬಿಟ್ಟಿದ್ದಾರೆ ಮದುವೆ ಮಾಡ್ಕೊಡ್ರಿ ಅಂತ ಶೇರ್ ಮಾಡೋದು ಧರ್ಮ. ಭಟ್ರ ಒಡವೆಯಿಂದ ಸಂತೋಷ ತಾಯಿ ಜೀವ ಉಳಿತಾನೆ. ಸರಿನಪ್ಪ ನೋಡು, ನಾನು ನಿನ್ನ ಕಷ್ಟಕ್ಕಾಗಿದ್ದೀನಿ, ನೀನು ನನ್ನ ಕಷ್ಟಕ್ಕೆ ಆಗ್ತೀಯ ಅಂತ ನಂಬಿದ್ದೀನಿ. ಕೈ ಕೊಡ್ಬೇಡ. ನನಗೆ ಎಕ್ಸ್ಟ್ರಾ ಟೈಮ್ಗಳಿಲ್ಲ, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಏನಿದೆಯೋ ಮನೇಲಿ ಗೊತ್ತಿಲ್ಲ ಗ್ರಾಚಾರ, ಆದಷ್ಟು ಬೇಗ ಬಿಡಿಸ್ಕೊಡಪ್ಪ. ನಂದಿನಿ, ಅಮ್ಮ ನಂದಿನಿ. ಏ ಸೂರ್ಯ, ಒಡವೆ ತಂದೇನೋ? ಯಾಕಮ್ಮ ಇಷ್ಟು ಅರ್ಜೆಂಟ್ ಮಾಡ್ತೀಯ? ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ತಂದ್ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡಮ್ಮ. ಓಹೋ, ಅದೆಲ್ಲ ಬೇಡ ಬೇಡ, ಮೊದಲು ಒಡವೆ ತಂದು ಕೊಟ್ಟು ಮನೆಗೆ ಬಾ ನೀನು. ಏನಮ್ಮ, ಮಗನಿಗಿಂತ ಒಡವೆನೇ ಹೆಚ್ಚಾಯ್ತೇನಮ್ಮ ನಿನಗೆ? ಹಾ, ಇಷ್ಟು ವರ್ಷ ಸಂಪಾದನೆ ಮಾಡಿ ತಂದು ಹಾಕಿದ್ದಕ್ಕೆ ಇಷ್ಟೇನಾ ನನಗೆ ಕೊಡೋ ಬೆಲೆ? ಛೇ, ಮಗನಿಗಿಂತ ಒಡವೆನೇ ಮುಖ್ಯ ಆಯ್ತಲ್ಲಮ್ಮ. ಹೌದು ಕಣೋ, ನಿಮ್ಮ ಅಪ್ಪನ ಮಾತು ಕೇಳಿ ನಾನು ನಿನಗೆ ಒಡವೆ ತಂದು ಕೊಟ್ನಲ್ಲ, ನನ್ನ ಬುದ್ಧಿಗೆ ನಾನೇ ಮೇಡ್ ತಗೊಂಡು ಹೊಡ್ಕೋಬೇಕು. ಬರೋ ದೀಪಾವಳಿಗೆ ನಿಮ್ ತಂಗಿ ಅಲ್ಲ ನನ್ನ ಮಗಳು ಮದುವೆ, ನೀವು ಒಡವೆ ತಂದು ಕೊಟ್ರೆ ಸರಿ, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಯ್ತಾ ಇರೋ. ಏ ಸೂರ್ಯ, ನೀನ್ ದೊಡ್ಡ ಮಗ ಅಂತೇಳಿ ಬೆಳಿತಾಳು, ನೀನ್ ಕೊಟ್ಟು ಮರ ಸಾಕು. ಏನೋ ವ್ಯವಹಾರ ಮಾಡ್ಕೊಂಡ್ಲ ಅಂತೇಳಿ ಮನೆಯಾಗಿದ್ದೀನಿ ನೀವು ಒಮ್ಮೆ ಒಡವೆನೆಲ್ಲ ತಂದು ಕೊಟ್ಟಳು. ನೀನ್ ಮಾಡಿದ್ದೇನು? ಊರಿಗೆ ಉಪಗಾರಿ ಮನೆಗೆ ಮಾರಿ ಅಂತ ಯಾರೋ ಕಷ್ಟಕ್ಕೆ ದೊಡ್ಡ ಮನುಷ್ಯನ ಅನ್ಸ್ಕೊಬಿಟ್ಟೆ. ನೀನ್ ಮಾಡಿದ್ದೇನು? ಮೊದಲು ಒಡವೆ ತಂದ್ಕೊಡು, ಇಲ್ಲ ಮನೆ ಬಿಟ್ಟು ಹೋಗು. ಕೊನೆಗೂ ನಿನ್ನ ಮಲ್ತಾಯಿ ಬುದ್ಧಿ ತೋರಿಸ್ಬಿಟ್ಟಲ್ಲಮ್ಮ. ಸರಿಯಮ್ಮ, ಹೋಗ್ತೀನಿ ಅಮ್ಮ, ಹೋಗ್ತೀನಿ. ಬಾರಿ ಕಂಡಿದ್ದೀನಿ, ಅವ್ನಿರೋದೆ ಸ್ಪೆಷಲ್ ಇರ್ಬೇಕಾ? ಬಾರಿ ಬಾರಿ ಬರ್ಲಿ.
ಒಂದು ಮಾತು ಬೈಬೋದು. ಹಾಗಂತ ನೀವು ಮನೆ ಬಿಟ್ಟು ಬಂದುಬಿಟ್ಟು ಇಲ್ಲಿ ವಾಸ ಮಾಡೋದು ಎಷ್ಟು ಸರಿ ಅನಿಸುತ್ತೆ? ನೀವು ನಮ್ಮ ಜೊತೆ ಬನ್ನಿ. ನೋಡಿ ನೀವು ಹೇಗಾಗಿದ್ದೀರ ನೋಡಿ, ಬನ್ನಿ ನಮ್ಮ ಜೊತೆಗೆ, ಕರ್ಕೊಂಡು ಹೋಗ್ತೀವಿ ನಿಮ್ಮೂರಿಗೆ. ಇಲ್ಲ ಸ್ವಾಮಿ, ಹೇಳಿದ್ರಿ ನೀವು ಹುಡ್ಸಿದ ತಂದೆ ತಾಯಿ ಅಂತ ಹೇಳಿದ್ರಲ್ಲ, ನೀವು ಒಂದು ತಿಂಗಳು ನೀವು ಏನು ಕೊಡ್ದಂಗಿರಿ ಮನೇಲಿ ಏನು ಕೊಡ್ದಂಗಿರಿ. ನಿಮಗೆ ಗೊತ್ತಾಗುತ್ತೆ ತಂದೆ ತಾಯಿ ಯಾವ ರೀತಿ ನೋಡ್ತಾರೆ ಅಂತಂದು. ಅವ್ರ ತಂದೆ ತಾಯಿ ಅನ್ನಲ್ಲ ಸ್ವಾಮಿ, ಕೊಟ್ಟರೆ ಮಾತ್ರ ಒಳ್ಳೆನೋ, ಕೊಡ್ದಿದ್ರೆ ಕೆಟ್ಟವನು. ಅದಕ್ಕೆ ನಾನು ಎಲ್ಲ ಮಾಡಿಕೊಟ್ಟು ಬಂದು ಇಲ್ಲಿದ್ದೀನಿ. ನಾನು ಕೊಟ್ಟರೆ ಒಳ್ಳೆಯವನು, ಕೊಡದೇ ಇದ್ದರೆ ಕೆಟ್ಟವನು. ಒಂದು ಸತಿ ನೀವು ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನಿಲ್ಲಿ ನೆಮ್ಮದಿಯಾಗಿದ್ದೀನಿ, ಊರು ಬೇಡ ಏನು ಬೇಡ, ನೆಮ್ಮದಿಯೇ ಇದೆ ಇಲ್ಲಿ. ನನಗೆ ಇಲ್ಲಿ ನೆಮ್ಮದಿಯಾಗಿದ್ದೀನಿ. ನಿಮ್ಮ ಪಾಡಿ ನೀವು ಹೋಗಿ ಸರ್, ನಿಮ್ಮ ದಾರಿ ಇಟ್ಕೊಂಡು ಹೋಗಿ. ಇಂಥವ್ರಿಗೆಲ್ಲ ಏನು ಹೇಳ್ತೀವಿ ಶಿವು? ನಮಗೆ ಟೈಮ್ ಆಯಿತು, ನಾವು ಹೋಗೋಣ ಬಾ. ಒಂದು ನಿಮಿಷ ಇರೋ ಸ್ವಾಮಿ. ಈ ದಾರಿಲಿ ಎಷ್ಟೋ ಜನ ಬಂದರು, ಎಷ್ಟೋ ಜನ ಹೋದರು. ಯಾರಪ್ಪ ನೀನಂತ ಒಬ್ಬರು ಕೂಡ ಬಂದು ಮಾತಾಡಿಸ್ಲಿಲ್ಲ. ನೀವು ಬಂದು ನಾನು ಮಾತಾಡ್ಸಿದ್ರಿ, ನನ್ನ ಕಷ್ಟ ಸುಖ ಕೇಳಿದ್ರಿ. ತುಂಬ ಧನ್ಯವಾದಗಳು ಸರ್, ತುಂಬ ಧನ್ಯವಾದ. ಶಿವು, ಎಲ್ಲಿ ಸಾಧು? ಶಿವು, ಎಲ್ಲಿ ಸಾಧು?